ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತ ಎಣಿಕೆ ಮರು ಎಣಿಕೆಯಲ್ಲಿ ಹಂಗಾಮ ನಡೆದು ಹೋಗಿದೆ. ರಾಜೇಗೌಡರಿಗೆ ಸೋಲಾಗಿದೆ, ಜೀವರಾಜ್ ಅವರಿಗೆ ಗೆಲುವಾಗಿದೆ ಎನ್ನುವಂತ ಮಾಹಿತಿ. ಬಿಜೆಪಿ ಸಂಭ್ರಮಾಚರಣೆಯನ್ನ ಕೂಡ ಮಾಡಿದೆ. ಇದೆಲ್ಲದರ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶೃಂಗೇರಿ ಒಂದು ದೊಡ್ಡ ಕಾನ್ಸ್ಪಿರಸಿ ಎಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಇವರು ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಾರೆ ಅಂತ ಊಹೆ ಮಾಡಿರಲಿಲ್ಲ. ಮಾಜಿ ಶಾಸಕ ಡಿಎನ್ ಜೀವರಾಜ್ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ, ಹೇಗೆ ದುರ್ಬಳಕೆ ಮಾಡಿದ್ದಾರೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ. ರಿಪೋರ್ಟ್ ಬಂದಿದೆ, ಸ್ಟಡಿ ಮಾಡ್ತಾ ಇದ್ದೀನಿ ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಲ್ಲದೆ ಸರ್ಕಾರದಿಂದ ಏನು ಮಾಡೋಕ್ ಸಾಧ್ಯನೋ ಅದನ್ನ ಮಾಡ್ತೀವಿ, ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಒಂದು ದೊಡ್ಡ ಕಾನ್ಸ್ಪಿರಸಿ ಇಡೀ ದೇಶಕ್ಕೆ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದು ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಾಜಿ ಶಾಸಕರಾದಂಥ ಜೀವರಾಜ್ ಅವರು ಯಾವ ರೀತಿ ಅಧಿಕಾರಿಗಳನ್ನ ಅವರ ಹತ್ರ ಕೆಲಸ ಮಾಡ್ತಿದ್ದಂಥ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು. ಇದ್ರ ಬಗ್ಗೆ ನನಗೆಲ್ಲ ರಿಪೋರ್ಟ್ ಬಂದಿದೆ, ನಾನೀಗ ಸ್ಟಡಿ ಮಾಡ್ತಾ ಇದ್ದೀನಿ. ಈಗಾಗಲೇ ಎಲ್ಲ ಕಂಪ್ಲೀಟ್ ಯಾವ ರೀತಿ ಬ್ಯಾಲೆಟ್ ಬಾಕ್ಸ್ನ ಓಪನ್ ಮಾಡಿಸಿ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಕೋರ್ಟ್ಗೆ ಹೋಗಿ ಬರೀ ಪೋಸ್ಟಲ್ ಬ್ಯಾಲೆಟ್ನೇ ತಿರ್ಗಾ ಕೌಂಟ್ ಆಗಿದ್ದ ತಿರ್ಗಾ ಇದನ್ನು ನೋಡಬೇಕು ಅಂತೇಳಿ ಮಾಡಿ ಅವ್ರದ್ದೇ ಅಂತ ಏಜೆಂಟು ಸಿಗ್ನೇಚರ್ ಮಾಡಿದ್ನ ಯಾವ ರೀತಿ ಒಂದು ಮಾಡಿದಾರಲ್ಲ, ಈ ದೇಶಕ್ಕೆ ಒಂದು ಸಿಸ್ಟಮೆಟಿಕ್ ಕ್ರೈಮ್ ಇದು, ಕ್ರಿಮಿನಲ್ ಆಕ್ಟಿವಿಟಿ. ನನಗೇನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನೋಡ್ಬಿಟ್ಟು ನಾನು ಮತ್ತೆ ಅದೆಲ್ಲ ಬೇರೆ ಅಲ್ಲಿ ಮುಂದಕ್ಕೆ ಹೋಗ್ತೀನಿ, ನಾವು ಮಾತಾಡ್ತೀನಿ. ನನಗೆ ಇಡೀ ರಾತ್ರಿ ಎಲ್ಲ ಇದ್ರ ಬಗ್ಗೆ ನಾನು ವಾಚ್ ಮಾಡಿದ್ದೀನಿ. ಇದನ್ನ ನಾವು ಲೀಗಲ್ಲು ಬ್ಯಾಟಲ್ ಮಾಡ್ತೀವಿ. ಗೌರ್ಮೆಂಟ್ ಇಂದ ಏನು ನಾವು ಮಾಡಕ್ ಸಾಧ್ಯನೋ ವಿಲ್ ಟೇಕ್ ಅಪ್ ದಿಸ್ ಮ್ಯಾಟರ್ ವೆರಿ ಸೀರಿಯಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.